श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. ಶ್ರೀ ಜ್ಞಾನೇಶ್ವರಿ. ಅಧ್ಯಾಯ 16. ದೈವಾಸುರ ಸಂಪತ್ತಿ ವಿಭಾಗ ಯೋಗ. ಸಂಪುಟ 3. ತಯಾ ಚಿತ್ಸೂರ್ಯ ಶ್ರೀ ನಿವೃತ್ತಿ. ಆತಾ ನಮೋ ಮಣೋ ಪುಡತ ಪುಡತಿ. जे बाधका येई जतसे स्तुती ಬೋಲಾಚಿಯ. ಆ ಚಿತ್ಸೂರ್ಯ ನಿವೃತ್ತಿನಾಥರಿಗೆ ಈಗ ಪುನಃ ಪುನಃ ನಮಸ್ಕಾರ ಅನ್ನುವೆ ನವರಿಗೆ. ಸ್ತುತಿಸಲು ಅಶಕ್ಯವಾಗುತ್ತಿರಲಾಗೆ ಮಾತುಗಳಿಂದ. ಅಂಥ ಚಿತ್ಸೂರ್ಯನಾದ ಶ್ರೀ ನಿವೃತ್ತಿನಾಥರಿಗೆ ಈಗ ನಾನು ಪುನಃ ಪುನಃ ನಮಸ್ಕಾರ ಅನ್ನುವೆನು. ಕಾರಣವೇನೆಂದರೆ ಅವರನ್ನು ಮಾತುಗಳಿಂದ ಸ್ತುತಿಸಲು ಅಶಕ್ಯವಾಗಿರುವುದು. ದೇವಾಚೆ ಮಹಿಮಾನ ಪಾಹೋನಿಯ ಸ್ತುತಿತರಿ ಏಜೆ ಚಾಂಗಾವಯ. ಜರಿ ಸ್ತವ್ಯ ಬುದ್ಧಿಸಿ ಲಯ ಜಾಯಿಜೆ ಕಾ. ನೋಡಿ ಸದ್ಗುರುಗಳ ಮಹಿಮೆಯನ್ನು ಉತ್ತಮವಾಗಿ ತೆನ್ನಬೇಕು ಸ್ತುತಿಯನ್ನು. ಸ್ತವ್ಯವು ಬುದ್ಧಿಯೊಂದಿಗೆ ಲಯವನ್ನು ಹೊಂದಿದಾಗಲೇ. ಶ್ರೀ ಸದ್ಗುರುಗಳ ಮಹಿಮೆಯನ್ನು ನೋಡಿ ಸ್ತವ್ಯವು ಅರ್ಥಾತ್ ಸ್ತವನ ಮಾಡಲು ಯೋಗ್ಯರಾದ ಸದ್ಗುರುಗಳು ಸ್ತವನ ಮಾಡುವವನ ಬುದ್ಧಿಯೊಂದಿಗೆ ಲಯ ಹೊಂದಿದಾಗಲೇ ಸ್ತುತಿಯು ಉತ್ತಮವಾಯಿತೆನ್ನಬೇಕು. ಜೋ ಸರ್ವನೇಣಿಮ ಜಾಣಿಜೆ ಮೌನಾಚಿಯ ಮಿಠಿಯ ವಾಣಿಜೆ. ಕಾಹೀತನ ಹೋನಿ ಆಣಿಜೆ ಆಪಣ ಪಯಾಜೋ. ಏನನ್ನೂ ತಿಳಿಯದೆ ತಿಳಿಯುವಂಥದು, ಮೌನದಿಂದಲೇ ವರ್ಣಿಸುವಂಥದು, ಏನೂ ಆಗದೆ ಪಡೆಯಬೇಕಾದದ್ದು ನಮ್ಮಲ್ಲಿಯೇ ಅವರನ್ನು. ಏನನ್ನೂ ತಿಳಿದುಕೊಳ್ಳದೆ ಅವರನ್ನು ತಿಳಿದುಕೊಳ್ಳುವುದಾಗಿರುತ್ತದೆ. ಮೌನವನ್ನು ಆಲಿಂಗಿಸಿ ಅವರ ಸ್ತುತಿ ಮಾಡುವುದಾಗಿರುತ್ತದೆ. ಬೇರೆ ಏನೂ ಆಗಗೊಡದೆ ನಮ್ಮಲ್ಲಿ ನಾವು ಐಕ್ಯವಾಗುವುದೇ ಅವರನ್ನು ತಿಳಿದುಕೊಳ್ಳುವುದಾಗಿರುತ್ತದೆ. ಜಯ ತುझिया ಉದ್ದೇಶ साठी ಪಶ್ಯಂತಿ ಮಧ್ಯಮ ಪೋಟಿ. ಚೂನಿ ಪರೇಸಿ ಪಾಠಿ ವೈಖರಿ ವಿರೇ. ನಿನ್ನ ಸ್ತುತಿ ಮಾಡುವುದಕ್ಕಾಗಿ ಮಧ್ಯಮ ಪಶ್ಯಂತಿಗಳನ್ನು ಲಯಗೊಳಿಸಿಕೊಳ್ಳಲಾಗಿ ಆಗ ಪರ ಸಹಿತವಾಗಿ ವೈಖರಿ ಲಯವಾಗುವುದು. ನಿನ್ನ ಸ್ತುತಿ ಮಾಡುವುದಕ್ಕಾಗಿ ಮಧ್ಯಮ ಹಾಗೂ ಪಶ್ಯಂತಿಗಳನ್ನು ಲಯಗೊಳಿಸಿಕೊಳ್ಳಲಾಗಿ ಆಗ ಪರಾಸಹಿತವಾಗಿ ವೈಖರಿಯು ಲಯವಾಗುವುದು. ತಯಾ ತೂತೆ ಮೀ ಸೇವಕ ಪಣೆ ಲೇವವಿ ಬೋಲಕೆಯ ಸ್ತೋತ್ರಾಚೆ ಲೇಣೆ. ಹೇ ಉಪಸಾಹವೇಹಿ ಮಣತಾ ಉಣೆ ಅದ್ವಯ ಆನಂದ. ಅಂಥ ನಿನಗೆ ಸೇವಕ ಭಾವದಿಂದ ನಾನು ಹಾಕುವೆ ಶಬ್ದಗಳ ಸ್ತೋತ್ರಾಭರಣಗಳನ್ನು. ಕಡಿಮೆ ತರುವುದು ನಿಮಗೆ ಸಹಿಸಿರೆಂದೇಳುವುದನ್ನು. ಹೇ ಅದ್ವಯಾನಂದ ಶ್ರೀ ಗುರು. ಅಂಥ ನಿನಗೆ ಸೇವಕ ಭಾವದಿಂದ ನಾನು ಶಬ್ದಗಳ ಸ್ತೋತ್ರಾಭರಣ ಹಾಕುವೆನು. ಹೇ ಅದ್ವಯಾನಂದ, ಹೇ ಶ್ರೀ ಗುರು, ನಿನಗೆ ಅದನ್ನು ಸಹಿಸಿರಿ ಎಂದು ಹೇಳುವುದನ್ನೂ ಕೂಡ ನಿನಗೆ ಕಡಿಮೆತನ ತಂದಂತಾಗುವುದು. परीरंके अमृताचा सागरू, देखिलिया पडे उचिताचा विसरू, मग करू धावे पाहुणेरू,
ಶಾಕಾಂಚಾತಯ ರಂಕ ಅಮೃತ ಸಾಗರವನ್ನು ಕಂಡು ಮರೆತನು ಔಚಿತ್ಯವನ್ನು ಭೋಜನ ಮಾಡಿಸ ಹೊರಟನು ಪಲ್ಯಗಳ. ಅದು ಹೇಗೆ ಆಗುವುದೆಂದರೆ ಒಬ್ಬ ರಂಕನು ಅಮೃತ ಸಾಗರವನ್ನು ಕಂಡು ಔಚಿತ್ಯವನ್ನೇ ಮರೆತು ಬಿಟ್ಟನು ಹಾಗೂ ಪಲ್ಯಗಳ ಭೋಜನ ಮಾಡಿಸ ಹೊರಟನು. ತೇಥ ಶಾಕುಹಿ ಕೀರ ಬಹುತ ಮನಾವ ತಯಾಚಾ ಹರ್ಷವೇ ರುಚಿತೋ ಘ್ಯಾವ ಉಜಳೋನಿ ದಿವ್ಯ ತೇಜ ಹಾತಿವ ತೇ ಭಕ್ತಿ ಚಿಪಾವಿ. ಆಗ ಮೌಲಿಕವೆನ್ನಬೇಕು ಪಲ್ಲೆಯನ್ನು, ನೋಡಬೇಕು ಅವನ ಹರ್ಷೋದ್ವೇಗವನ್ನು, ಬೆಳಗುವಲ್ಲಿ ಎಳೆಬತ್ತಿಯಿಂದ ಸೂರ್ಯನನ್ನು, ಭಕ್ತಿಯನ್ನೇ ನೋಡಬೇಕು. ಅವನು ಪಲ್ಯಗಳ ಭೋಜನ ಮಾಡಿಸುವಾಗ ಅವನ ಹರ್ಷೋದ್ವೇಗಗಳನ್ನು ನೋಡಿದರೆ ಆ ಪಲ್ಲೆಯನ್ನೇ ಮೌಲಿಕವೆನ್ನಬೇಕು. ಹೇಗೆಂದರೆ ಎಳೆಬತ್ತಿಯಿಂದ ಸೂರ್ಯನನ್ನು ಬೆಳಗುವಲ್ಲಿ ಮುಖ್ಯವಾಗಿ ಭಕ್ತನ ಭಕ್ತಿಯನ್ನೇ ನೋಡಬೇಕು. ಬಾಳ ಉಚಿತ ಜಾಣನೆ ಹೋಯೆ ತರಿ ಬಾಳಪಣಾಚಿ ಕೆ ಆಹೆ ಪರಿ ಸಾಚಚಿಯೇರಿ ಮಾಯೆ ಮಣೋ ನಿತೋಷೆ. ಬಾಲಕ ತಿಳಿದರೆ ಉಚಿತವನ್ನು, ಬಾಲ್ಯವೇ ಕೆನ್ನಬೇಕದನ್ನು, ಆದರೂ ಹೊಂದುವಳು ಸಂತೋಷವನ್ನು ಅವನ ತಾಯಿಯೂ. ಒಂದು ವೇಳೆ ಬಾಲಕನು ಉಚಿತ ಅನುಚಿತಗಳನ್ನು ತಿಳಿದರೆ ಅದಕ್ಕೆ ಬಾಲ್ಯವೆಂದು ಏಕೆ ಅನ್ನಬೇಕು? ಆದರೂ ಅವನ ತಾಯಿಯು ಅವನನ್ನು ನೋಡಿ ಸಂತೋಷವನ್ನೇ ಹೊಂದುವಳು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.